ಕೆಐಎಎಲ್ ರಾಮೇಶ್ವರಂ ಕೆಫೆಯಲ್ಲಿ ಹುಳ ಸಿಕ್ಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮೇಜರ್ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ತಾವೇ ದೂರು ಕೊಟ್ಟು ತಾವೇ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಮಾಲೀಕರು. ಕೆಐಎಎಲ್ ರಾಮೇಶ್ವರಂ ಕೆಫೆಯಲ್ಲಿ ಹುಳ ಸಿಕ್ಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ರಾಮೇಶ್ವರಂ ಕೆಫೆಯಲ್ಲಿ ಹುಳು ಸಿಕ್ಕ ಪ್ರಕರಣಕ್ಕೆ ಇದೀಗ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ತಾವೇ ದೂರನ್ನ ಕೊಟ್ಟು ತಾವೇ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಮಾಲೀಕರು. ಬ್ಲಾಕ್ ಮೇಲ್ ಮಾಡಿರೋದು ಪೊಂಗಲ್ ಖರೀದಿಸಿದ್ದ ಗ್ರಾಹಕರಲ್ಲ ಎನ್ನುವ ಮಾಹಿತಿ ಇದೀಗ ಸಿಗ್ತಾ ಇದೆ. ತನಿಖೆ ವೇಳೆ ಮಾಲೀಕರೇ ಬ್ಲಾಕ್ ಮೇಲ್ ಮಾಡಿರೋದು ಬೆಳಕಿಗೆ ಬಂದಿದೆ. ಕೆಫೆಗೆ ಆಗ್ತಿದ್ದ ಡ್ಯಾಮೇಜ್ ಕಂಟ್ರೋಲ್ಗೆ ಗ್ರಾಹಕರ ಮೇಲೆ ಇವರು ದೂರನ್ನ ನೀಡಿದ್ರು. ಮಾನಹಾನಿ ಸೇರಿದಂತೆ ಹುಳು ಸಿಕ್ಕ ಘಟನೆಗೆ ಸಂಬಂಧಿಸಿದಂತೆ ಇದೀಗ ಎಫ್ಐಆರ್ ಕೂಡ ಈಗಾಗಲೇ ದಾಖಲಾಗಿತ್ತು. ತನಿಖೆಯನ್ನ ಪೂರ್ಣಗೊಳಿಸಿರುವ ವೈಯಾಲಿ ಕಾವಲ್ ಠಾಣೆ ಪೊಲೀಸರು ಇದೀಗ ಅವರೇ ದೂರು ಕೊಟ್ಟು ಅಲ್ಲಿನ ಮಾಲೀಕರೇ ಸಂಕಷ್ಟವನ್ನ ತಮ್ಮ ಮೈ ಮೇಲೆ ಎಳೆದುಕೊಂಡ್ರ ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ನಮಗೆ ಈ ಹಿಂದೆಯೂ ಕೂಡ ಗೊತ್ತಿತ್ತು, ರಾಮೇಶ್ವರಂ ಕೆಫೆಯಲ್ಲಿ ಹುಳ ಸಿಕ್ಕ ಪ್ರಕರಣ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕ್ಷಮೆಯನ್ನ ಕೂಡ ಕೇಳಿದ್ರು. ಒಂದು 3 ತಿಂಗಳ ಹಿಂದೆ ರಾಮೇಶ್ವರಂ ಕೆಫೆಗೆ ನಮ್ಮ ಕ್ಲೈಂಟ್ಸ್ 5 ಜನ ಗುವಾಹಟಿ ಹೋಗೋಕ್ಕೆ ಹೋಗ್ತಾರೆ ಏರ್ಪೋರ್ಟ್ ಅಲ್ಲಿ ಹೋಗಿ ಬೆಳಗ್ಗೆ ಟೈಮಲ್ಲಿ ಪೊಂಗಲ್ ಒಂದು ತಗೋತಾರೆ. ಆ ಪೊಂಗಲ್ ಒಳಗೆ ಒಂದು ಜಿರಳೆ ಸಿಗುತ್ತೆ. ಆ ಜಿರಳೆ ಸಿಗಿದ್ರೆ ಅಲ್ಲೇ ಹೋಟೆಲ್ ರೆಸ್ಟೋರೆಂಟ್ ಇವರಿಗೆ ಹೇಳ್ತಾರೆ, ಸಿಬ್ಬಂದಿರಿಗೆ ಹೇಳ್ತಾರೆ ಏನು ಈ ತರ ಇದೆ ಅಂತ. ಅದು ಏನೇನೋ ಮಾತುಕತೆ ಆಗಿ ಅಲ್ಲಿಂದ ಬಿಟ್ಬಿಡ್ತಾರೆ. ಬಿಟ್ಟು ಹೋಗ್ತಾರೆ. 10:30 ಟೈಮಲ್ಲಿ ಇವರು ಗುವಾಹಟಿ ಫ್ಲೈಟ್ ಅಲ್ಲಿ ಇರ್ತಾರೆ, ಆನ್ ಏರ್ ಇರ್ತಾರೆ. ಆ ಟೈಮಲ್ಲಿ ಇವರು ರಾಮೇಶ್ವರಂ ಅಲ್ಲಿ ತನಕ ಇವರು ರೀಚು ಆಗಿಲ್ಲ ಗುವಾಹಟಿಗೆ. ಇಲ್ಲೇ ಒಂದು ಕತೆ, ಒಂದು ಸ್ಟೋರಿ ಕ್ರಿಯೇಟ್ ಮಾಡ್ಬಿಡ್ತಾರೆ ರಾಮೇಶ್ವರಂ ಕೆಫೆ ಅವರು. ಆ ಸ್ಟೋರಿ ಕ್ರಿಯೇಟ್ ಮಾಡಿಬಿಟ್ಟು ಯಾವ ರೀತಿ ನಾವು ರಾಮೇಶ್ವರಂ ಕೆಫೆಗೆ 4 ತಿಂಗಳ ಹಿಂದೆ ಹೋಗಿದ್ವಿ. ಅಲ್ಲಿ ಬೆಳಗ್ಗೆ ತಿಂಡಿ ಮಾಡಿ ನಾವು ಗುವಾಹಟಿಗೆ ಹೋದ್ವಿ. ನಮಗೆ ಅಲ್ಲಿ ಪೊಂಗಲಲ್ಲಿ ಒಂದು ಜಿರಳೆ ಸಿಕ್ತು. ಆ ಜಿರಳೆ ಸಿಕ್ಕಿದಾಗ ನಾವು ಅಲ್ಲಿ ಹೋಟೆಲ್ ಸಿಬ್ಬಂದಿಗೆ ಅಲ್ಲಿ ತಗೊಂಡು ತೋರಿಸ್ತೀವಿ, ಇದು ಏನು ಈ ಥರ ಸಿಕ್ಕಿದೆ, ಏನು ನೀವು ಹೈಜಿನಿಕ್ ಮೇಂಟೈನ್ ಮಾಡ್ತೀರಾ ಅಂತೆಲ್ಲ ತೋರಿಸಿದಾಗ ಅವರು ಕ್ಷಮೆ ಕೇಳಿದ್ರು. ಅಲ್ಲಿಂದ ನಾವು ಹೊರಟ್ವಿ. ಆಮೇಲೆ ನಮ್ಮ ಮೇಲೆ ಒಂದು ಸುಳ್ಳು ಆರೋಪ ಆಯಿತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವ. ವಿಶ್ವ, ಇದೀಗ ರಾಮೇಶ್ವರಂ ಕೆಫೆಯಲ್ಲಿ ಈ ಹಿಂದೆ ಹುಳ ಸಿಕ್ಕಿದ್ದ ಪ್ರಕರಣ ನಮಗೆಲ್ಲ ಗೊತ್ತೇ ಇದೆ. ಇದೀಗ ತಾವೇ ಕಂಪ್ಲೇಂಟ್ ಅನ್ನ ಕೊಟ್ಟು ತಾವೇ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ರಾಮೇಶ್ವರಂ ಕೆಫೆ ಓನರು. ಏನಿದು ವಿಚಾರ, ಯಾಕೆ ಅವರೇ ಸಂಕಷ್ಟಕ್ಕೆ ಸಿಲುಕಿದ್ದಾರೆ? ಕಂಪ್ಲೀಟ್ ಡೀಟೇಲ್ಸ್ ನೀಡೋದಾದ್ರೆ. ಒಂದು 3-4 ತಿಂಗಳ ಹಿಂದೆ ಕೆಎಎಲ್ ಅಂದ್ರೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನ ರಾಮೇಶ್ವರಂ ಕೆಫೆ ಏನಿದೆ ಅಲ್ಲಿ ಒಂದು ತಿಂಡಿಯಲ್ಲಿ ಅಂದ್ರೆ ಪೊಂಗಲನ್ನ ತೆಗೆದುಕೊಂಡಿರ್ತಾರೆ ಗ್ರಾಹಕರು. ಆ ಸಂದರ್ಭದಲ್ಲಿ ಅವರಿಗೆ ಹುಳ ಸಿಕ್ಕಿರುತ್ತೆ. ಹುಳ ಸಿಕ್ಕಂತಹ ಟೈಮಲ್ಲಿ ಅವರು ಪ್ರಶ್ನೆಯನ್ನ ಮಾಡ್ತಾರೆ, ಏನಿದು ಸರಿಯಾದಂತಹ ರೀತಿಯಲ್ಲಿ ನೀವು ಫುಡ್ ಕೊಡ್ತಾ ಇಲ್ಲ, ಸರಿಯಾದಂತಹ ಮೇಂಟೆನೆನ್ಸ್ ಇಲ್ಲ, ಕ್ಲೀನರಿ ಇಲ್ಲ ಇಲ್ಲಿ ಅನ್ನೋ ಆಂಗಲ್ ನಲ್ಲಿ ಒಂದು ವಿಡಿಯೋವನ್ನು ಕೂಡ ರೆಕಾರ್ಡ್ ಮಾಡ್ತಾರೆ. ಆ ವೇಳೆ ಅವರು ಅಲ್ಲಿ ಅಷ್ಟು ಮಾಡಿ ಮತ್ತು ಆ ವಿಡಿಯೋವನ್ನ ಹರಿಬಿಟ್ಟು ಅವರು ಅಲ್ಲಿಂದ ತೆರಳಿರ್ತಾರೆ. ಆದ್ರೆ ಇಲ್ಲಿ ರಾಮೇಶ್ವರಂ ಕೆಫೆಯ ಮ್ಯಾನೇಜರ್ ಏನಿದ್ದಾರೆ, ಆ ಮ್ಯಾನೇಜರ್ಗೆ ಒಂದು ಕರೆ ಬರುತ್ತೆ ಸುಮಂತ್ ಅನ್ನೋರಿಗೆ. ಆ ಕರೆ ಬಂದಂತಹ ಸಂದರ್ಭದಲ್ಲಿ 25 ಲಕ್ಷ ರೂಪಾಯಿ ಹಣಕ್ಕೆ ಡಿಮ್ಯಾಂಡ್ ಅನ್ನು ಕೂಡ ಮಾಡ್ತಾರೆ. ಮತ್ತು ಈಗ ಬಂದಿರುವಂತಹ ಆರೋಪದ ಪ್ರಕಾರ ಸುಮಂತ್ ಕೂಡ ಬನ್ನಿ ಅದೇನ್ ಮಾತನಾಡೋಣ ಅನ್ನೋ ಆಂಗಲ್ನಲ್ಲಿ ಕೂಡ ಹೇಳಿದ್ದಾರೆ. ಇದಾದ ಸ್ವಲ್ಪ ದಿನಗಳಲ್ಲಿ ಒಂದು ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಮಾಡ್ತಾರೆ ಇವರು. ಅಂದ್ರೆ ವೈಯಾಲಿ ಕಾವಲ್ ವ್ಯಾಪ್ತಿಯಿಂದ ಕರೆ ಬಂದಿರುತ್ತಂತೆ. ಹೀಗಾಗಿ ವೈಯಾಲಿ ಕಾವಲ್ ಪೊಲೀಸ್ ಠಾಣೆಗೆ ಪ್ರಕರಣ ವರ್ಗಾವಣೆ ಆಗಿರುತ್ತೆ. ತನಿಖೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಇವರ ಒಂದು ಅಲಿಗೇಷನ್ ಅಂದ್ರೆ ಈ ರಾಮೇಶ್ವರಂ ಕೆಫೆಯರ ಅಲಿಗೇಷನ್ ಏನು ಅಂತಂದ್ರೆ, ಯಾರು ಹೋಟೆಲ್ಗೆ ಬಂದು ತಿಂಡಿಯನ್ನ ತಿನ್ನುವಂತಹ ಸಂದರ್ಭದಲ್ಲಿ ಹುಳ ಸಿಕ್ಕಿರುತ್ತೋ ಅವರೇ 25 ಲಕ್ಷ ರೂಪಾಯಿಗೆ ಡಿಮ್ಯಾಂಡ್ ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನ ಮಾಡಿದ್ರು. ಆದ್ರೆ ತನಿಖೆಯ ಸಂದರ್ಭದಲ್ಲಿ ಅದು ಸುಳ್ಳಾಗಿರುವಂತದ್ದು ಮತ್ತು ಬೇರೆ ಯಾರೋ ವ್ಯಕ್ತಿ ಈ ರೀತಿಯಾಗಿ ಕರೆ ಮಾಡಿ ಹಣಕ್ಕೆ ಡಿಮ್ಯಾಂಡ್ ಮಾಡಿರೋದು ಕೂಡ ಗೊತ್ತಾಗಿದೆ. ಹೀಗಾಗಿ ಸುಳ್ಳು ದೂರು ನೀಡಿ ನಮ್ಮ ಮಾನಹಾನಿ ಮಾಡಿದ್ದಾರೆ ಅನ್ನೋದಂಗಲ್ಲ. ಯಾಕಂತಂದ್ರೆ ಇದು ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ದೊಡ್ಡ ಮಟ್ಟದ ಸತ್ತು ಮಾಡಿರುತ್ತೆ ಪ್ರಕರಣ. ಹೀಗಾಗಿ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ. ಅಂದ್ರೆ ಹೋಟೆಲ್ಗೆ ಹೋಗಿ ಏನ್ ತಿಂಡಿಯನ್ನ ಏನ್ ತಿಂದಿರ್ತಾರಲ್ಲ, ನಿಖಿಲ್ ಅನ್ನೋರು ಈಗ ಎಫ್ಐಆರ್ ಅನ್ನು ದಾಖಲು ಮಾಡಿದ್ದಾರೆ. ಕೆಎಎಲ್ ಪೊಲೀಸ್ ಠಾಣೆಯಲ್ಲಿ ಒಂದು ಸುಳ್ಳು ದೂರು ನೀಡಿ ಮಾನಹಾನಿ ಮಾಡಿದ್ದಾರೆ ಅನ್ನೋ ಆರೋಪದಡಿಯಲ್ಲಿ ಈಗ ಎಫ್ಐಆರ್ ಮಾಡಿದ್ದಾರೆ. ಅಂದ್ರೆ ಜುಲೈ 24ನೇ ತಾರೀಕು ಅವರು ಗುವಾಹಟಿಗೆ ಹೋಗ್ತಾ ಇದ್ರು. ಗುವಾಹಟಿಗೆ ಹೋದಂತಹ ಸಂದರ್ಭದಲ್ಲಿ ಫ್ಲೈಟ್ ನಲ್ಲಿ ಇರ್ತಾರೆ. ಅವರಿಗೆ ಅಂದ್ರೆ ರಾಮೇಶ್ವರಂ ಕೆಫೆ ಮ್ಯಾನೇಜರ್ಗೆ ಕರೆ ಬಂದಂತಹ ಸಂದರ್ಭದಲ್ಲಿ ಫ್ಲೈಟ್ ನಲ್ಲಿ ಇರ್ತಾರೆ. ಫ್ಲೈಟ್ ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕರೆ ಮಾಡೋದಕ್ಕಾಗೋದಿಲ್ಲ. ಇದಾದ ನೆಕ್ಸ್ಟ್ ಮುಂದಿನ ದಿನಮಾನಗಳಲ್ಲಿ ಇವರು ಈ ರೀತಿ ದೂರು ಕೊಟ್ಟು ನಮ್ಮ ಮಾನಹಾನಿ ಮಾಡಿದ್ದಾರೆ, ನಾವು ಹಣಕ್ಕೆ ಡಿಮ್ಯಾಂಡ್ ಮಾಡಿದೀವಿ ಅನ್ನೋ ಆಂಗಲ್ನಲ್ಲಿ
ಹೀಗಾಗಿ ಅವರ ವಿರುದ್ಧವಾಗಿ ನಮಗೆ ಏನು ಬೇರೊಬ್ಬ ಯುವಕ ಘಟನೆಯಲ್ಲಿ ಭಾಗಿಯಾಗಿದ್ದಾನೆ, ಆತನ ಕರೆ ಮಾಡಿದ್ದಕ್ಕೆ ನಮಗೆ ಈ ರೀತಿ ಒಂದು ಡ್ಯಾಮೇಜ್ ಆಗಿರುವಂತದ್ದು. ಹೀಗಾಗಿ ಗ್ರಾಹಕರ ಮೇಲೆ ದೂರು ಮಾಡಿದ್ದಾರೆ. ಇನ್ನು ನಮಗೆ ಸಾಕಷ್ಟು ಇದರಿಂದ ಡ್ಯಾಮೇಜ್ ಆಗಿದೆ, ಮಾನಹಾನಿ ಆಗಿದೆ ಮತ್ತು ಹಾನಿಕಾರಕ ಆಹಾರವನ್ನು ನೀಡಿ ಜೀವಕ್ಕೆ ಅಪಾಯ ಉಂಟು ಮಾಡಿದ್ದಾರೆ. ಇನ್ನು ಈ ಎಲ್ಲಾ ಆಂಗಲ್ ನಲ್ಲೂ ಕೂಡ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಇವ್ರು ಏನಿದ್ದಾರೆ ರಾಮೇಶ್ವರಂ ಕೆಫೆಯ ಓನರ್ ಆಗಿರಬಹುದು ಮತ್ತು ಈ ಮ್ಯಾನೇಜರ್ ಆಗಿರಬಹುದು ಮತ್ತು ಪಾರ್ಟ್ನರ್, ಅಂದ್ರೆ ಇಲ್ಲಿ ಪ್ರಮುಖವಾಗಿ ನಾವು ಮೂವರ ಮೇಲೆ FIR ಆಗಿರೋದನ್ನ ಇಲ್ಲಿ ನೋಡ್ಬೇಕಾಗತ್ತೆ. ಇದರಲ್ಲಿ ಏನು ಸುಮಂತ್ ಕೆಫೆ ಮ್ಯಾನೇಜರ್ ಸುಮಂತ್ ಏನಿದ್ದಾರೆ ಆತನ ವಿರುದ್ಧವಾಗಿ FIR ದಾಖಲಾಗಿದೆ ಮತ್ತು ಮಾಲೀಕರಾದಂತಹ ದಿವ್ಯ ವಿರುದ್ಧ FIR ದಾಖಲಾಗಿದೆ ಮತ್ತು ರಾಘವೇಂದ್ರ ರಾವ್ ವಿರುದ್ಧವಾಗೂ ಕೂಡ FIR ದಾಖಲಾಗಿರುವಂತದ್ದು. ಸದ್ಯಕ್ಕೆ ಪ್ರಕರಣವನ್ನ ಪೊಲೀಸರು ಕೂಡ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ, ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ರಾಮೇಶ್ವರಂ ಕೆಫೆಯಲ್ಲಿ ಏನು ಹೈಜೆನಿಕ್ ಫುಡ್ ಕೊಡ್ತೀವಿ ಅನ್ನೋ ಒಂದು ಆಂಗಲ್ ನಲ್ಲಿ ಸಾಕಷ್ಟು ರೀತಿಯಲ್ಲಿ ಅಂದ್ರೆ ಬೆಲೆ ಕೂಡ ಒಂದು ನಿಗದಿಯನ್ನ ಮಾಡಿಕೊಂಡು ಎಲ್ಲಾ ಕಡೆಗಳಲ್ಲೂ ಕೂಡ ಬ್ರಾಂಚ್ ಗಳನ್ನು ಕೂಡ ಓಪನ್ ಮಾಡಿಕೊಂಡು ಮತ್ತು ಏನು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಆಗಿದ್ದಲ್ಲ ಅದಾದ್ಮೇಲೂ ಕೂಡ ಸಾಕಷ್ಟು ಜನ ಅಲ್ಲಿ ಹೋಗುವಂತದ್ದು, ತಿಂಡಿ ತಿನ್ನುವಂಥದ್ದು ಎಲ್ಲದನ್ನೂ ಕೂಡ ಮಾಡ್ತಾ ಇದ್ರು. ಆದ್ರೆ ಈ ರೀತಿಯಾದಂತಹ ಒಂದು ಫುಡ್ ನಲ್ಲಿ ಹುಳ ಸಿಕ್ಕಂತಹ ಸಂದರ್ಭದಲ್ಲಿ ಗ್ರಾಹಕರ ಮೇಲೆಯೇ ಒಂದು ಆರೋಪವನ್ನ ಮಾಡಿ ಈಗ ಪೇಚಿಗೆ ಸಿಲುಕಿದ್ದಾರೆ ಈ ರಾಮೇಶ್ವರಂ ಕೆಫೆಯವರು. ಪ್ರಕರಣ ದಾಖಲಾಗಿದೆ, ತನಿಖೆಯನ್ನು ನಡೆಸೋದಕ್ಕೆ ಮುಂದಾಗಿರು. ಓಕೆ, ಧನ್ಯವಾದ ವಿಶ್ವನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.